ಮತ್ತೊಂದು ಕಡೆ ತಮಿಳುನಾಡು ಸಿಎಂ ರೇಸ್ನಲ್ಲಿರುವಂತಹ ಎಡಪ್ಪಾಡಿ ಪಳನಿಸ್ವಾಮಿಗೆ ರಾಜ್ಯಪಾಲರು ಆಹ್ವಾನವನ್ನ ನೀಡಿರುವಂತಹ ಹಿನ್ನೆಲೆಯಲ್ಲಿ ಚೆನ್ನೈನ ಎಐಎಡಿಎಂಕೆ ಕಚೇರಿಯಲ್ಲಿ ಸಂಭ್ರಮದ ವಾತಾವರಣ ಮನೆ ಮಾಡಿದೆ. ಈಗಾಗಲೇ ಪಕ್ಷದ ಕಚೇರಿಗೆ ಎಐಎಡಿಎಂಕೆ ಕಾರ್ಯಕರ್ತರು ನಾಯಕರು ಆಗಮಿಸಿದ್ದಾರೆ. ಇನ್ನು ಕಚೇರಿ ಎದುರು ಜಮಾಯಿಸಿರುವಂತಹ ಎಐಎಡಿಎಂಕೆ ಕಾರ್ಯಕರ್ತರು ಕುಣಿದು ಕುಪ್ಪಳಿಸ್ತಾ ಇದ್ದಾರೆ. ಅಲ್ಲದೆ ಎಂಜಿಆರ್ ಪ್ರತಿಮೆಗೆ ಕಾರ್ಯಕರ್ತರು ಹಾಲಿನ ಅಭಿಷೇಕ ಮಾಡಿ ಸಂಭ್ರಮಾಚರಣೆಯನ್ನ ನಡೆಸ್ತಾ ಇದ್ದಾರೆ. ಇನ್ನು ಪಳನಿಸ್ವಾಮಿಗೆ ಗವರ್ನರ್ ಸರ್ಕಾರ ರಚನೆಗೆ ಒಂದು ಆಹ್ವಾನವನ್ನು ಕೊಡ್ತಾ ಇದ್ದಂತೆ ಎಐಎಡಿಎಂಕೆಯ ಕಚೇರಿಯಲ್ಲಿ ಸಂಭ್ರಮ ಈ ರೀತಿಯಾಗಿ ಕಂಡು ಬರ್ತಾ ಇದೆ. ಈ ಬಗ್ಗೆ ನಾವು ಪ್ರತಿನಿಧಿ ರಮೇಶ್ ಕಂಠಿರುವ ಸ್ಥಳದಿಂದ ನಡೆಸಿರುವಂತಹ ಒಂದು ಮಾತುಕತೆ ವಿವರ ಹೀಗಿದೆ ನೋಡಿ. ತಮಿಳುನಾಡಿನಲ್ಲಿ ಹೊಸ ಸರ್ಕಾರ ರಚನೆಗೆ ಆಹ್ವಾನ ನೀಡುತ್ತಿದ್ದಂತೆ ಅಣ್ಣಾ ಡಿಎಂಕೆ ಪಕ್ಷದ ಕಚೇರಿಯಲ್ಲಿ ಸಂಸತ್ ಮುಗಿಲು ಮುಟ್ಟಿದೆ. ಏನ್ ನಿನ್ನೆ ಚಿನ್ನಮ್ಮ ಶಶಿಕಲಾ ಅವರು ಜೈಲಿಗೆ ಹೋದ್ರು, ಆನಂತರದಲ್ಲಿ ಎಲ್ಲರೂ ಒಂದು ರೀತಿಯಲ್ಲಿ ಶೋಕದಲ್ಲಿ ಮುಳುಗಿದ್ರು. ಏನು ಮತ್ತೆ ನಮಗೆ ಸರ್ಕಾರ ರಚನೆಗೆ ಆಹ್ವಾನ ಸಿಗುತ್ತೋ ಇಲ್ಲೋ ಅನ್ನೋಂತ ಒಂದು ಅನುಮಾನ ಎಲ್ಲರಲ್ಲೂ ಕಾಡ್ತಾ ಇತ್ತು. ನಿನ್ನೆ ಸಂಜೆ ರಾಜ್ಯಪಾಲರನ್ನ ಎಡಪ್ಪಾಡಿ ಪಳನಿಸ್ವಾಮಿ ಅವರು ಭೇಟಿ ನೀಡಿದಾಗಲೂ ಎಲ್ಲರಲ್ಲೂ ಇನ್ನೂ ಕೂಡ ಅನುಮಾನ ಅನಿಶ್ಚಿತತೆ ಮೂಡಿತ್ತು. ಈಗ ಏನು ಪಳನಿಸ್ವಾಮಿ ಅವರಿಗೆ ರಾಜ್ಯಪಾಲರು ಆಹ್ವಾನ ಕೊಟ್ಟಿದ್ದಾರೆ, ಆ ನಂತರದಲ್ಲಿ ಎಲ್ಲರಲ್ಲೂ ಕೂಡ ಸಂತಸ ಮುಗಿಲು ಮುಟ್ಟಿರ್ತಕ್ಕಂಥದ್ದು ನೀವು ನೋಡಬಹುದು. ಪಕ್ಷದ ಕಚೇರಿಯಲ್ಲಿ ಸಾವಿರಾರು ಸಂಖ್ಯೆ ಜನ ಸೇರಿರ್ತಕ್ಕಂಥದ್ದು, ನೂರಾರು ಜನರು ಇಲ್ಲಿ
ತಮ್ಮ ಉತ್ಸಾಹದಿಂದ ಕೊಂಡಾಡ್ತಾ ಇದ್ದಾರೆ. ಏನು ಕಳೆದ 15 ದಿನಗಳಿಂದ ಸರ್ಕಾರ ಇಲ್ಲದೆ ಒಂದು ಯಾವುದೇ ಕೆಲಸ ಇಲ್ಲದೆ ಎಲ್ಲ ಇದಾಗಿತ್ತು. ಈಗ ಮತ್ತೆ ಅಣ್ಣಾ ಡಿಎಂಕೆ ಸರ್ಕಾರ ಬರುತ್ತೆ ಅನ್ನೋಂಥದ ಒಂದು ವಿಶ್ವಾಸದಲ್ಲಿ ಇರ್ತಕ್ಕಂಥದ್ದು ಜನ ಎಲ್ಲರೂ ಕೂಡ ಒಂದು ರೀತಿಯಲ್ಲಿ ಅಣ್ಣಾ ಡಿಎಂಕೆ ಕಾರ್ಯಕರ್ತರಲ್ಲಿ ಮತ್ತೆ ಸರ್ಕಾರ ರಚನೆ ಬರ್ತಾ ಇದೆ, ಸರ್ಕಾರ ರಚನೆ ಆಗ್ತಾ ಇದೆ. ಅದು ಎಲ್ಲರೂ ಬಯಸಿದಂತಹ ಸರ್ಕಾರ, ಶಶಿಕಲಾ ಅವರ ಬೆಂಬಲಿತ ಸರ್ಕಾರ ಬರ್ತಿರೋದ್ರ ಬಗ್ಗೆ ಎಲ್ಲರೂ ಕೂಡ ಸಂತಸದಿಂದ ಇರ್ತಕ್ಕಂಥದ್ದು. ಎಲ್ಲರೂ ಸಂತೋಷದವನ್ನ ಸಂಭ್ರಮವನ್ನ ಇಲ್ಲಿ ಆಚರಿಸ್ತಾ ಇದ್ದಾರೆ. ನೀವು ನೋಡಬಹುದು, ಸಾವಿರಾರು ಸಂಖ್ಯೆ ಜನ ಇಲ್ಲಿ ಅಣ್ಣಾ ಡಿಎಂಕೆ ಕಚೇರಿಗೆ ದಿಢೀರನೆ ಬರ್ತಾ ಇರ್ತಕ್ಕಂಥದ್ದು. ನೂರಾರು ಜನರು ಇಲ್ಲಿ ಬಂದು ತಮ್ಮ ಸಂಭ್ರಮವನ್ನು ಹಂಚಿಕೊಳ್ತಾ ಇದ್ದಾರೆ. ಅನೇಕ ನಾಯಕರುಗಳು ಕೂಡ ಈಗಾಗಲೇ ಅಣ್ಣಾ ಡಿಎಂಕೆ ಕಚೇರಿಗೆ ಬಂದು ತಮ್ಮ ಸಂಭ್ರಮವನ್ನ ಹಂಚಿಕೊಳ್ತಾ ಇರ್ತಕ್ಕಂಥ ದೃಶ್ಯವನ್ನ ನಾವು ನೋಡ್ತಾ ಇರ್ತಕ್ಕಂಥದ್ದು. ಏನು ಬೆಳಗ್ಗೆಯಿಂದನೇ ನೂರಾರು ಜನ ಕಾರ್ಯಕರ್ತರು ಬಂದು ಸುಮ್ಮನೆ ಕಾಯ್ತಾ ಇದ್ರು. ಎಡಪ್ಪಾಡಿ ಪಳನಿಸ್ವಾಮಿ ಅವರಿಗೆ ಆಹ್ವಾನ ಸಿಕ್ಕಿದೆ ಅಂತೇಳಿ ಎಲ್ಲರೂ ಕಾಯ್ತಾ ಇದ್ರು. ಆದ್ರೆ ಎಲ್ಲರನ್ನೂ ಕೂಡ ಒಂದು ಅನಿಶ್ಚಿತತೆ ಮೂಡಿತ್ತು. ಏನೋ ಗವರ್ನರ್ ಕಳೆದ ಒಂದು ವಾರದಿಂದ ಯಾವುದೇ ನಿರ್ಧಾರವನ್ನ ಪ್ರಕಟಿಸದೆ ಹಾಗೆ ನಿಲ್ಲಿಸಿದ್ರು. ಈಗ ನಿರ್ಧಾರವನ್ನ ಪ್ರಕಟಿಸಬಹುದು ಅಂತೇಳಿ ನಿರೀಕ್ಷೆಯಲ್ಲಿದ್ರು. ಆದ್ರೂ ಕೂಡ ಒಂದು ಅನುಮಾನ ಯಾರಲ್ಲೂ ಕೂಡ ಹೋಗಿರಲಿಲ್ಲ. ಆ ಅನುಮಾನ ದೂರ ಆಗೋ ರೀತಿಯಲ್ಲಿ ಈಗ ಸರ್ಕಾರ ರಚನೆಗೆ ಆಹ್ವಾನ ಕೊಡಲಾಗಿದೆ. ಬಹುಮತ ಸಾಬೀತುಪಡಿಸೋದಕ್ಕೆ ಈಗ ಹೇಳಲಾಗಿದೆ. ಈ ಹಿನ್ನೆಲೆಯಲ್ಲಿ ಎಲ್ಲರೂ ಕೂಡ ಒಂದು ರೀತಿಯಲ್ಲಿ ಸಂತಸದ ಅಲೆಯಲ್ಲಿದ್ದಾರೆ. ಎಲ್ಲರೂ ಕೂಡ ಈಗ ಒಂದು ಸರ್ಕಾರ ರಚನೆಯ ಉತ್ಸಾಹದಲ್ಲಿದ್ದಾರೆ. ಇಲ್ಲಿ ರಾಜ್ಯಸಭಾ ಸದಸ್ಯರಾದಂತ ವಿಜಿಲಾ ಸತ್ಯಾನಂದ ಇದ್ದಾರೆ. ಅವ್ರ ಹತ್ರ ಕೇಳೋಣ ಏನ್ ಹೇಳ್ತಾರೆ ಅಂತ. ಮೇಡಮ್, finally you are going to form the government? Yes, today our honorable Edappadi Palaniswamy, and he is going to form the government. That will be a permanent government, and we have won. Really, truth has won, and our intact and rule the government. We have to rule the state because it is people's verdict. So there is a rebel leaders. There is a rebel leaders. They are claiming they are having a majority. No, they let them prove in the floor. So it will be proved in the floor. In another 15 days, we will prove the majority. ADMK will be united. Ever united, we are standing in Amma's principles, and we are standing, and we want our Amma's rule to be there for the next 4.5 years. ಇಲ್ಲಿರ್ತಕ್ಕಂಥ ರಾಜ್ಯಸಭಾ ಸದಸ್ಯರು ವಿಜಿಲಾ ಸತ್ಯಾನಂದ ಹೇಳ್ತಕ್ಕಂಥದ್ದು ಅಮ್ಮ ಅವರ ಆಡಳಿತ ಮತ್ತೆ ಇಲ್ಲಿ ಮರಳ್ತಾ ಇರತಕ್ಕಂಥದ್ದು. ಇದ್ರ ಮೂಲಕ ತಮಿಳುನಾಡಿನಲ್ಲಿ ಏನು ಜಯಲಲಿತಾ ಅವರು ತಮ್ಮ ಅಮ್ಮ ಯೋಜನೆಗಳನ್ನ ಮಾಡಿದ್ರು ಅದೆಲ್ಲವೂ ಕೂಡ ಮುಂದುವರಿಯುತ್ತೆ. ಏನು ಚಿನ್ನಮ್ಮ ಅವರು ಆಡಳಿತ ವಹಿಸ್ಕೋಬೇಕಾಯಿತು, ಅವರಿಂದ ಆಗಲಿಲ್ಲ. ಆದ್ರೆ ಚಿನ್ನಮ್ಮ ಅವರ ನೇತೃತ್ವದ ಒಂದು ಸರ್ಕಾರವೇ ಇಲ್ಲಿ ಮುಂದುವರಿಯುತ್ತೆ. ಅವರೇ ಇಲ್ಲಿನ ಸರ್ಕಾರವನ್ನ ಮುನ್ನಡೆಸ್ತಾರೆ ಅನ್ನುವಂತ ಮಾತನ್ನು ಹೇಳ್ತಿದ್ದಾರೆ. ಇಲ್ಲಿ ಏನು CR ಸರಸ್ವತಿ ಪಕ್ಷದ ವಕ್ತಾರರಿದ್ದಾರೆ, ಅವ್ರಿಗೆ ಕೇಳೋಣ ಯಾವ ರೀತಿಯಲ್ಲಿ ಮುಂದೆ ಸರ್ಕಾರ ಇರುತ್ತೆ ಏನಂತ. ಮೇಡಮ್, finally you got the invitation to form the government. Next position. We really thankful Honorable Governor for this, because this is Amma's government. Definitely Amma will be there with us. Amma's soul is with us. We are very happy today. Again we thank Honorable Governor. Our government will have a strong. Our Honorable Chinnamma also, she will take care of the party. Today she may have some problem, but definitely she'll come out of it. Our AIADMK has faced so many problems in the career. Mr. MGR faced problem. Our Honorable Amma faced problem. In all the problems we have won, because this is people's party. We work for people, we will work for people, and all the schemes will go to people. As our Amma, Honorable Amma said, this party will be there more than 100 years. ಓಕೆ, ಇಲ್ಲಿರ್ತಕ್ಕಂಥ ನಾಯಕರು ಎಲ್ಲರಲ್ಲೂ ಇರ್ತಕ್ಕಂಥದ್ದು ಅಮ್ಮ ಅವರು ಏನು ಜನಪರ ಯೋಜನೆಗಳನ್ನ ಕೈಗೊಂಡಿದ್ರು ಅದೆಲ್ಲವೂ ಕೂಡ ಮುಂದುವರಿಯುತ್ತೆ. ಜಯಲಲಿತಾ ಅವರು ಏನು ಕಾರ್ಯಕ್ರಮಗಳನ್ನ ಆಯೋಜಿಸಿದ್ರು ಅವೆಲ್ಲವೂ ಕೂಡ ಜನರಿಗೆ ಸೇರುತ್ತೆ. ಅಂತ ಒಂದು ಸರ್ಕಾರ ರಚಿಸ್ತೇವೆ, ಅಂತ ಒಂದು ಸರ್ಕಾರ ಮುಂದುವರಿಯುತ್ತೆ. ಚಿನ್ನಮ್ಮ, ಶಶಿಕಲಾ ಅವರು ಈಗ ಸ್ವಲ್ಪ ಒಂದು ಪ್ರಾಬ್ಲಮ್ ನಲ್ಲಿ ಇರಬಹುದು, ಆದ್ರೆ ಅವರ ಆಶೀರ್ವಾದದಂತೆ ಅವರ ಒಂದು ಮಾರ್ಗದರ್ಶನದಲ್ಲೇ ಸರ್ಕಾರ ಮುಂದುವರಿಯುತ್ತೆ ಅಂತೇಳಿ ಪಕ್ಷದ ನಾಯಕರುಗಳು ಹೇಳ್ತಾ ಇದ್ದಾರೆ. ಏನೇ ಆದ್ರೂ ಎಡಪ್ಪಾಡಿ ಪಳನಿಸ್ವಾಮಿ ಅವರಿಗೆ ಮುಂದಿನ 15 ದಿನಗಳು ಅತ್ಯಂತ ಕುತೂಹಲಕಾರಿಯಾಗಿರ್ತಕ್ಕಂಥದ್ದು. ಯಾಕಂದ್ರೆ ಅವರು ಅಷ್ಟರೊಳಗೆ ಬಹುಮತವನ್ನ ಸಾಬೀತುಪಡಿಸಬೇಕಾಗತ್ತೆ. ಅಷ್ಟರೊಳಗೆ ಬಂಡಾಯದ ನಾಯಕರು ಯಾವ ರೀತಿಯ ಒಂದು ಯೋಜನೆಗಳನ್ನ ಮಾಡ್ತಾರೆ, ಎಡಪ್ಪಾಡಿ ಪಳನಿಸ್ವಾಮಿ ಅವರು ಅದನ್ನ ಮೆಟ್ಟಿ ಯಾವ ರೀತಿ ಬಹುಮತ ಸಾಬೀತುಪಡಿಸಿ ಸರ್ಕಾರವನ್ನ ಮುಂದುವರಿಸ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಕ್ಯಾಮರಾಮನ್ ನರೇಶ್ ಜೊತೆ ರಮೇಶ್ ಪಿ ಕಂಠೀರವ, TV9 ಚೆನ್ನೈ.